ರಾಜ್ಯದಾದ್ಯಂತ ಮುಂಗಾರು ಮಳೆಯ ಅಭಾವ ರೈತರನ್ನ ಕಂಗೆಡಿಸಿದೆ. ತುಂಗಭದ್ರಾ ಜಲಾಶಯದಿಂದ ಎರಡನೆಯ ಬೆಳೆಗೆ ನೀರಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ. ತುಂಗಭದ್ರಾ ಗೇಟ್ ದುರಸ್ತಿಯಾದರೂ ಕೂಡ ಜಲಾಶಯ ಖಾಲಿಯಾಗಿದೆ. ಮಲೆನಾಡಿನಲ್ಲೇ ಮಳೆ ಆಗದೇ ಇದ್ರೆ ಹೆಂಗೆ? ಮಲೆನಾಡಿನಲ್ಲೇ ಮಳೆ ಆಗದ ಕಾರಣ ಜಲಾಶಯಗಳು ತುಂಬಿಲ್ಲ. ಮಳೆ ಇಲ್ಲದೆ ಬೆಳೆಗಳು ಒಣಗ್ತಾ ಇದ್ದಾವೆ. ಸೂರ್ಯಕಾಂತಿ, ಮೆಣಸಿನಕಾಯಿ ಬೆಳೆ ಒಣಗ್ತಾ ಇದೆ. ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ರೈತರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಮಳೆಗಾಲದ ಸಂದರ್ಭ ಆದರೂ ಕೂಡ ಮಳೆ ಬಂದಿಲ್ಲ. ಮಳೆಯ ಅಭಾವದಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಒಂದು ವಾರ್ಷಿಕ ಸರಾಸರಿ ಮಳೆ 599 ಮಿಲಿಮೀಟ್ರು ಇರ್ತದೆ. ಬಟ್ ನಾವು ಇಲ್ಲಿಯವರೆಗೆ ಜೂನ್ ಹಂತದವರೆಗೆ ನಮಗೆ 145 ಮಿಲಿಮೀಟ್ರಿಗೆ 140 ಮಿಲಿಮೀಟ್ರ್ ಮಳೆ ಬಂದಿದ್ದು ಸುಮಾರು 103% ಮಳೆ ಆಗಿದೆ. ಅಂದರೆ 3% ಅಂದರೆ ಅನ್ನಲ್ಲ 97% ಮಳೆ ಆಗಿದೆ. 97% ಮಳೆ ಆಗಿದೆ, 3% ನಮಗೆ ಕೊರತೆ ಆಗಿದೆ ಇಲ್ಲಿವರೆಗೆ. ಅದರಲ್ಲಿ ಹೇಳಬೇಕು ಅಂದರೆ ಜೂನ್ ತಿಂಗಳಲ್ಲಿ ನಮ್ಮದು 95% ಮಳೆ ಆಗಿದೆ ಇಲ್ಲಿವರೆಗೆ. ಬಟ್ ಏನಾಗಿದೆ ಈಗ ಅಂದರೆ ಹೆಚ್ಚಿಗೆ ಓವರಾಲು ನಮಗೆ ಮಳೆ ಚೆನ್ನಾಗಿ ಬಂದಿದ್ರೂ ಸಹ ಗ್ಯಾಪ್ ಆಗಿದೆ. ಇತ್ತೀಚೆಗೆ ಸ್ವಲ್ಪ ವೈಡರ್ ಗ್ಯಾಪ್ ಆಗಿದೆ. ಕಳೆದ 2 ವಾರಗಳಿಂದ ಮಳೆ ನಮಗೆ ಬಂದಿಲ್ಲ. ಏಕಾಏಕಿ ಮಳೆ ಬಂದಿದೆ. ನಮಗೆ 95% ಮಳೆ ಆಗಿದ್ರೂ ಸಹ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯವನ್ನೇ ನಂಬಿಕೊಂಡಿರ್ತಕ್ಕಂಥ ರೈತರು ಇದೀಗ ಬೀದಿಗೆ ಬೀಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಕಳೆದ ವರ್ಷ ಜಲಾಶಯ ದುಸ್ತರ ಹಿನ್ನೆಲೆ ಎರಡನೇ ಬೆಳೆಗೆ ನೀರು ಬಿಟ್ಟಿರಲಿಲ್ಲ. ಇದೀಗ ಜಲಾಶಯ ಸಂಪೂರ್ಣವಾಗಿ ಫಿಟ್ ಆಗಿದೆ. ಆದರೆ ಈ ಬಾರಿ ಬರಗಾಲ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಳೆಯೇ ಆಗ್ತಾ ಇಲ್ಲ. ಹೀಗಾಗಿ ಜಲಾಶಯಕ್ಕೆ ಬರಬೇಕಂತ ನೀರು ಬಂದಿಲ್ಲ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತೀವಿ. ನಾವೀಗ ಬಳ್ಳಾರಿ ತಾಲೂಕಿನ ಹಲವು ಗ್ರಾಮಗಳನ್ನು ನೋಡ್ತಾ ಇದ್ದೇವೆ. ಸಾಕಷ್ಟು ಬೆಳೆ ಹಾಕಿದ್ದಾರೆ. ಸೂರ್ಯಕಾಂತಿ ಬೆಳೆ ಇರ್ತಕ್ಕಂಥ ಹೊಲದಲ್ಲಿ ನಾವಿದ್ದೇವೆ. ಭತ್ತ, ಮೆಣಸಿನಕಾಯಿ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳನ್ನು ಹಾಕಿರ್ತಕ್ಕಂಥ ರೈತರು ಇದೀಗ ಆಗಸದತ್ತ ನೋಡ್ತಾ ಇದ್ದಾರೆ. ಮಳೆ ಬರ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಜಲಾಶಯದಿಂದ ನೀರು ಬರ್ತವೆ, ಕಾಲುವೆ ನೀರಿಂದಲೇ ಬೆಳೆ ಬೆಳಿಬೇಕು ಅಂತೇಳಿ ಉದ್ದೇಶದಿಂದ ಕಾಯ್ತಾ ಕೂತಿದ್ದಾರೆ. ಆದರೆ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ತುಂಗಭದ್ರಾ ಜಲಾಶಯದಿಂದ ಮುಂಗಾರು ಹಂಗಾಮಿಗೆ ನೀರು ಬಿಡ್ತಕ್ಕಂಥದ್ದು ಸಾಧ್ಯತೆ ಕಡಿಮೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಆತಂಕಗೊಂಡಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ರೈತರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳಬನ್ನಿ ಸರ್. ಈಗ ಕಳೆದ ವರ್ಷ ಎರಡನೇ ಬೆಳೆಗೆ ನೀರು ಬಿಡಲಿಲ್ಲ. ಈಗ ಮತ್ತೊಮ್ಮೆ ಸಮಸ್ಯೆ ಆಗ್ತಾ ಇದೆ. ಮಳೆ ಇಲ್ಲ, ಬರ ಬರ್ತಾ ಇದೆ. ಜಲಾಶಯದಲ್ಲಿ ಕೂಡ ನೀರು ಬರ್ತಾ ಇಲ್ಲ ಸರ್. ಅದರನ್ನೇ ನಂಬಿ ದೇವರು ಪ್ರಕೃತಿನ ನಂಬಿ ಇವತ್ತಿನ ದಿನ ಮೊನ್ನೆ ಮಳೆ ಬಂದಿದ್ದು 25 ದಿನದಿಂದ ಬಿತ್ತಿದ ಮೇಲೆ ಏನಾಯ್ತು ಅಂದರೆ ತುಂಗಭದ್ರಾ ಡ್ಯಾಮು ಗೇಟು ಎಲ್ಲ ಸರಿಯಾಯಿತು. ಹಿಂದೆ ಮಳೆ ಬರುತ್ತೆ ಅಂತ ಧೈರ್ಯವಾಗಿ ಎಲ್ಲ ಉಳುಮೆ ಮಾಡಿ ಎಲ್ಲ ಹದ ಮಾಡಿ ಕೆಲವು ಭೂಮಿ ಬಿತ್ತಿದ್ದಾರೆ. ಆದ್ದರಿಂದ ಈ ಮಳೆ ಕೈ ಕೊಟ್ಟು ಇವಾಗ 20 ದಿವಸದಿಂದ ಮಳೆನೇ ಬರಬಲ್ದು. ಆದರೆ ಈ ಬೆಳೆ ಒಣಗಕ್ಕೆ ಬರುತ್ತೆ. ಆಮೇಲೆ ಇವಿರ್ತಕ್ಕಂಥ ಭೂಮಿನ ಹದ ಮಾಡಿರ್ತಕ್ಕಂಥ ಇವಾಗ ನಿನ್ನೆ ಘೋಷಣೆ ಮಾಡೋದು ಸರ್ಕಾರ, ಇಲ್ಲ ನೀರು ಡ್ಯಾಮ್ನ ನೀರಿಲ್ಲ, ನೀರು ಬಿಡೋಲ್ಲ, ನೀವು 15 ದಿನಕ್ಕೊಂದು ಸಲ ಅಂತ ಬೆಳೆ ಕೇಳ್ರಿ, ಗದ್ದೆ ಕಬ್ಬು ಅಕ್ಕೆವಾಡ ಅಂತ ರೈಟು. ಅದು ನಮಗೂ ಗೊತ್ತಾಗುತ್ತೆ, ಸರ್ಕಾರ ಹೇಳಿದ್ದೇನು ನಿಜ. ಆದರೆ ಡ್ಯಾಮ್ನ ನೀರಿಲ್ಲ ಅಂತ. ಆದರೆ ಇದು ಹೇಳಿದ ಮೇಲೆ ರೈತರಿಗೆ ಅನುಕೂಲ ಮಾಡಬೇಕು, ಪರಿಹಾರನ ಘೋಷಣೆ ಮಾಡಬೇಕು. ಈಗ ಬಿತ್ತಿದ್ದು ಎಕರೆಗೆ 10-15 ಸಾವಿರ ನಷ್ಟ ಆಗ್ತೈತಿ. ಇವಾಗ 8-10 ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲ ಹದ ಮಾಡ್ಯಾರ. ಆದ್ದರಿಂದ ಪ್ರಕೃತಿ ನಿಯಮ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಸರ್ಕಾರ ಕೂಡ ಗಮನ ಹರಿಸಿ ರೈತರಿಗೆ ಪರಿಹಾರ, ಆಮೇಲೆ ದನ ಕರಕ ಮೇವಿಲ್ಲ, ಆ ಮೇವು ಘೋಷಣೆ ಮಾಡಿ ಮೇವು ಕೂಡ ದನಗಳಿಗೆ ಸರ್ಕಾರ ವ್ಯವಸ್ಥೆ ಮಾಡಿಕೊಡಬೇಕು. ಇಲ್ಲ ಅಂದಲ್ಲಿ ರೈತರಿಗೆ ಭಾಳ ಕಷ್ಟ ಆಗ್ತೈತೆ. ಇದರಲ್ಲಿ ಇವಾಗ ನಿನ್ನೆಲಿಂದ ರೈತರು ಏನು ಮಾಡ್ಬೇಕಂಬುದು ದಿಕ್ಕು ತಪ್ಪಿಸಾಗೈತೆ, ಚಿಂತೆ ಮಾಡ್ತಿದ್ದಾರೆ. ಯಾಕಂದರೆ ಆ ಗೊಬ್ಬರ ಕೂಡ ಎಕರೆ 3 ಚೀಲ ಕೊಡ್ತೀವಿ, 2 ಚೀಲ ಕೊಡ್ತೀವಿ, ತಿಂಗಳಿಗೆ 1 ಸಲ ಕೊಡ್ತೀವಿ ಅಂದರೆ ಎಲ್ಲೇ ಸಾಲ ಮಾಡಿ ಬಂಗಾರ ತಿಕ್ಕಿ ಇನ್ನು ಬೆಳೆಗೆ ಹದ ಮಾಡಿ ನಿಂತಿದ್ದಾರೆ. ಆದರೆ ಗೊಬ್ಬರ ತಂದು ಮನೆ ಕೆಡರೆ ನೀರಿಲ್ಲ, ಈ ಕಡೆ ಮಳೆ ಇಲ್ಲ ಅಂದಾಗ ರೈತರಿಗೆ ಏನು ಮಾಡಬೇಕು? ಭಾಳ ಸ್ಥಿತಿ ಹೆಚ್ಚು ಕಮ್ಮಿ ಆಗೈತೆ. ರೈತರ ಸ್ಥಿತಿಗತಿ ಹೆಚ್ಚು ಕಮ್ಮಿ ಆಗಿದೆ. ಇದು ಇಲ್ಲಿರ್ತಕ್ಕಂಥ ರೈತರು ಹೇಳ್ತಕ್ಕಂಥ ಒಂದು ಮಾತು. ರೈತರು ಅನಾಹುತ ಮಾಡಿಕೊಳ್ಳೋದಕ್ಕಿಂತ ಮುಂಚೆನೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದಷ್ಟು ಪರಿಹಾರ ಘೋಷಣೆ ಮಾಡಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.